मारने वाले हो क्या? सर बता दो, मारने वाले हो तो प्रोटीन शेक पी के नहीं आई हूँ। Come on, guys! Hands in the air! Jantar mantar 2 AM, freedom is everywhere! डीजे वाले बाबू प्रोटेस्ट वाला गाना लगा दो, सारी रात हम गाएंगे, सच का बीट बजा दो। ನಮಸ್ಕಾರ ವೀಕ್ಷಕರೇ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ನಡೆದ ವಿದ್ಯಾರ್ಥಿ ಚಳವಳಿಯನ್ನ ಹತ್ತಿಕ್ಕೋದಕ್ಕೆ ಕೇಂದ್ರ ಸರ್ಕಾರ ನಡೆಸಿರುವಂತಹ ಪ್ರಯತ್ನಗಳು ಒಂದಲ್ಲ ಎರಡಲ್ಲ, ಪಟ್ಟಿ ದೊಡ್ಡದಾಗ್ತಾನೆ ಇದೆ. ಮೆಟ್ರೋ ಬಂದ್ ಮಾಡ್ತಾರೆ, ಬ್ಯಾರಿಕೇಡ್ ಹಾಕ್ತಾರೆ, ಲಾಠಿಯನ್ನ ಬೀಸ್ತಾರೆ, ಪೆಲೆಟ್ ಗುಂಡನ್ನ ಬಳಸ್ತಾರೆ. ಆದ್ರೆ ವಿದ್ಯಾರ್ಥಿಗಳ ಧ್ವನಿ ಮಾತ್ರ ನಿಲ್ಲೋದಿಲ್ಲ. ಪ್ರೋಟೀನ್ ಕುಡಿದು ಬಂದಿದ್ದೇನೆ ಅಂತ ಹೇಳಿ ವಿದ್ಯಾರ್ಥಿನಿ ಆರಂಭಿಸಿದಂತಹ ವ್ಯಂಗ್ಯದಿಂದ ಹಿಡಿದು ಪೊಲೀಸ್ ವಾಲೆ ಬಾಬು ಮುಜೆ ದಂಧೆ ಲಗೋದ ಎನ್ನುವಂತಹ ಹಾಡಿನವರೆಗೆ ದಮನಕ್ಕೆ ಮುಂದಾಗಿರ್ತಕ್ಕಂತಹ ಸರ್ಕಾರದ ವ್ಯವಸ್ಥೆಗೆ ವಿದ್ಯಾರ್ಥಿಗಳು ದೊಡ್ಡ ಉತ್ತರವನ್ನೇ ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತಾಡ್ತಾ ಹೋಗೋಣ. ನಾನು ಗುರುರಾಜ್ ದೇಸಾಯಿ. ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ವಿದ್ಯಾರ್ಥಿಗಳು ನಡೆಸಿದಂತಹ ಹೋರಾಟಕ್ಕೆ ಮಣಿದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ. ವಿದ್ಯಾರ್ಥಿಗಳ ಹೋರಾಟವೂ ಈಗ ಅಲ್ಲಿ ಅಂತ್ಯ ಆಗಿದೆ. ಬೀದಿಯಲ್ಲಿ ಮೊಳಗ್ತಾ ಇದ್ದಂತಹ ಘೋಷಣೆಗಳು ಈಗ ನಿಧಾನವಾಗಿ ಮೌನ ಆಗ್ತಾ ಇದ್ದಾವೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯ ಬ್ಯಾನರ್ಗಳು ಕಾಣದಾಗಿದೆ. ಆದ್ರೆ ಅಲ್ಲಿ ಒಂದು ಪ್ರಶ್ನೆ ಮಾತ್ರ ಎದ್ದು ಕಾಣಿಸ್ತಾ ಇದೆ. ಆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಈ ಹೋರಾಟವನ್ನ ಹತ್ತಿಕ್ಕಲು ಹೊರಟಿದ್ದು ಯಾಕೆ ಎನ್ನುವಂತಹ ಪ್ರಶ್ನೆ ಈಗಲೂ ಅಲ್ಲಿ ಎದ್ದು ಕಾಣಿಸ್ತಾ ಇದೆ, ಘೋಷಣೆಯಾಗಿ ಕಾಣಿಸ್ತಾ ಇದೆ, ಒಂದು ರೀತಿ ಪ್ರತಿಭಟನೆಯ ಬ್ಯಾನರ್ ಆಗಿಯೂ ಕೂಡ ಅಲ್ಲಿ ಕಾಣಿಸ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನ ವಿರೋಧಿಸಿ ಮತ್ತು ಪರೀಕ್ಷಾ ವ್ಯವಸ್ಥೆ ಒಳಗಡೆ ಬದಲಾವಣೆಯನ್ನ ತರಬೇಕು, ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣವಾಗಿರುವಂತಹ ಕೇಂದ್ರ ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಆರಂಭ ಮಾಡ್ತಾರೆ. ವಿದ್ಯಾರ್ಥಿಗಳು ನಿಧಾನಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಆಗ ಕೇಂದ್ರ ಸರ್ಕಾರ ಮೊದಲಿಗೆ ಬಳಸಿದಂತಹ ಪ್ರಯೋಗ ಏನು ಅಂತ ಹೇಳಿದ್ರೆ, ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಇಡೀ ಜಂತರ್ ಮಂತರ್ ಸುತ್ತ ಯಾರು ಕೂಡ ಹೋಗ್ಬಾರ್ದು, ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ಬಾರ್ದು, ಪ್ರತಿಭಟನೆಕಾರರ ಸಂಖ್ಯೆ ಜಾಸ್ತಿ ಆಗ್ಬಾರ್ದು. ಪ್ರತಿಭಟನೆಕಾರರ ಸಂಖ್ಯೆ ಜಾಸ್ತಿ ಆದ್ರೆ ಅದನ್ನ ನಮಗೆ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಯಾವ ರೀತಿಯಾಗಿರ್ತಕ್ಕಂಥ ಸ್ವರೂಪವನ್ನಾದ್ರೂ ಕೂಡ ಅದು ಪಡೆದುಕೊಂಡ್ಬಿಡ್ಬಹುದು. ಹಾಗಾಗಿ ಈ ಹೋರಾಟವನ್ನ ತಡಿಬೇಕು ಅಂತ ಹೇಳಿದ್ರೆ ಮೊದಲಿಗೆ ನಾವು ಮಾಡ್ಬೇಕಾಗಿದ್ದಂಥದ್ದು ಏನು ಅಂತ ಹೇಳಿದ್ರೆ, ಸಾರಿಗೆ ವ್ಯವಸ್ಥೆಯನ್ನ ಬಂದ್ ಮಾಡ್ಬಿಟ್ರೆ ಆಟೋಮೆಟಿಕ್ ಆಗಿ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿದ್ಯಾರ್ಥಿಗಳು ಅಥವಾ ಜನ ಚಳವಳಿಗಳು ಅಥವಾ ಸಾಮಾನ್ಯ ಜನರು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಮೊದಲಿಗೆ ಅವರು ಮೆಟ್ರೋವನ್ನ ಬಂದ್ ಮಾಡುವಂತಹ ಪ್ರಯೋಗವನ್ನ ಬಳಸ್ತಾರೆ, ಸಾರಿಗೆ ವ್ಯವಸ್ಥೆಯನ್ನ ಬಂದ್ ಮಾಡುವಂತಹ ಅವರು ವ್ಯವಸ್ಥೆಯನ್ನ ಬಳಸ್ತಾರೆ. ಆದ್ರೆ ಇದ್ಯಾವುದಕ್ಕೂ ಕೂಡ ವಿದ್ಯಾರ್ಥಿ ಸಮುದಾಯ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ನೀವು ಯಾವುದೇ ರೀತಿಯಾಗಿರ್ತಕ್ಕಂತಹ ಸಾರಿಗೆ ಮೆಟ್ರೋ ಬಂದ್ ಮಾಡಿದ್ರು ಕೂಡ ಅದು ನಿಧಾನಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ, ಯುವಜನರ ಸಂಖ್ಯೆಯಲ್ಲಿ ಹೆಚ್ಚಾಗ್ತಾ ಹೋಗಿರುವಂತದ್ದನ್ನ ನಾವು ಅಲ್ಲಿ ಗಮನಿಸಿದೀವಿ. ಬರೋಬ್ಬರಿ 4 ದಿನಗಳ ಕಾಲ ಮೆಟ್ರೋವನ್ನ ಅಲ್ಲಿ ಬಂದ್ ಮಾಡಲಾಗಿತ್ತು, ಸಂಚಾರಿ ವ್ಯವಸ್ಥೆಯನ್ನ ಬಂದ್ ಮಾಡಲಾಗಿತ್ತು. ಕೊನೆಗೆ ಅರ್ಥ ಆಯ್ತು ಆಳುವಂತವರಿಗೆ, ನಾವು ಈ ರೀತಿ ಮಾಡ್ತಾ ಹೊರಟ್ರೆ ಅದು ಇನ್ನೊಂದು ರೀತಿಯ ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ, ಜನರ ಸಂಪರ್ಕವನ್ನ ಕಡಿತ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಸರ್ಕಾರ ಕೊನೆಗೆ ಅರ್ಥ ಮಾಡ್ಕೊಳುತ್ತೆ ಅಂತ ಅನ್ಸುತ್ತೆ. ಇಲ್ಲಿ ಒಂದು ಪ್ರಶ್ನೆ ಮೂಡುವಂತದ್ದು ಏನು ಅಂತ ಹೇಳಿದ್ರೆ, ಒಂದು ಪ್ರತಿಭಟನೆ ನಡೆಯುತ್ತೆ ಅಂತ ಹೇಳಿದ್ರೆ ಪ್ರತಿಭಟನೆ ನಡೆಸುವಂತದ್ದು ಈ ದೇಶದ ಜನರ ಹಕ್ಕು. ಯಾವ್ದಾದ್ರು ಅನ್ಯಾಯ ಆದ್ರೆ, ಸರ್ಕಾರ ಅನ್ಯಾಯ ಮಾಡಿದ್ರೆ, ಯಾವ್ದಾದ್ರು ಅನ್ಯಾಯವಾಗುವಂತಹ ನೀತಿಯನ್ನ ತಂದಿದ್ರೆ ಪ್ರಶ್ನಿಸುವಂತಹ ಹಕ್ಕನ್ನ ಸಂವಿಧಾನ ಈ ದೇಶದ ಜನತೆ ಕೊಟ್ಟಿದೆ. ಹಾಗಾಗಿ ಸಹಜವಾಗಿ ಪ್ರಶ್ನೆಯನ್ನ ಮಾಡ್ತಾರೆ, ಹೋರಾಟಗಳನ್ನ ಮಾಡ್ತಾರೆ. ಸರ್ಕಾರ ಅದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸ ಮಾಡಬೇಕೇ ಹೊರತಾಗಿ ಸಂಪರ್ಕವನ್ನ ಕಡಿತಗೊಳಿಸುವಂತಹ ವಿಧಾನವನ್ನ ಬಳಸಿದ್ದಿದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಮತ್ತು ಅದು ಸೋತಿರುವಂತದ್ದು ಕೂಡ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಮತ್ತೊಂದು ರೀತಿಯಲ್ಲಿ ಅವರು ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಅದು ಏನು ಅಂತ ಹೇಳಿದ್ರೆ, ಊಟದ ವ್ಯಾಪ್ತಿಯನ್ನ ನಿಗಾಕ್ಕೆ ಒಳಪಡಿಸುವಂತ ಪ್ರಯತ್ನವನ್ನು ಅವರು ಮಾಡ್ತಾರೆ. ಇದು ನಿಜಕ್ಕೂ ಆತಂಕಕಾರಿ ಅಂತಾನೆ ಹೇಳ್ಬೋದು. ಅಲ್ಲಿ ಸಾರ್ವಜನಿಕರು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥವ್ರಿಗೆ ಸಾರ್ವಜನಿಕರು ಸಹಜವಾಗಿ ಊಟವನ್ನ ಕೊಡ್ತಾ ಇದ್ರು. ನಮ್ಮ ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ನೀವು ಅದನ್ನ ಗಮನಿಸಬಹುದು. ಬೇರೆ ಬೇರೆ ಪ್ರದೇಶದಲ್ಲೂ ಕೂಡ ಯಾರಾದ್ರೂ ಹೋರಾಟಗಳನ್ನ ಮಾಡ್ತಾ ಇದ್ರೆ ಅದು ಅನಿರ್ದಿಷ್ಟಾವಧಿ, ಒಂದು ದಿನ ಮಾಡ್ತಾ ಇದ್ರೆ ಯಾರು ಕೊಡೋದಿಲ್ಲ, ಒಂದು 5 ದಿನ 8 ದಿನ 10 ದಿನಗಳ ಕಾಲ ನಡೀತಾ ಇದ್ರೆ ಯಾರಾದ್ರೂ ಯಾವುದೇ ರೀತಿಯಲ್ಲಾದ್ರೂ ಹೋರಾಟಕ್ಕೆ ಸಹಾಯವನ್ನ ಮಾಡಬೇಕು ಅಂತೇಳಿ ಮುಂದೆ ಬರ್ತಾರೆ. ಅವರು ಊಟ ಕೊಡ್ಬೋದು, ಹಣಕಾಸಿನ ಸಹಾಯ ಕೊಡ್ಬೋದು, ಬಿಸ್ಕೆಟ್ ಕೊಡ್ಬೋದು, ಟೀ ಕೊಡ್ಬೋದು, ಯಾವುದೇ ರೀತಿಯಲ್ಲಿ ನನ್ನಿಂದ ಒಂದು ಹೋರಾಟಕ್ಕೆ ಸಹಾಯ ಆಗ್ಲಿ ಅಂತೇಳಿ ಸಹಾಯ
ಸಹಾಯವನ್ನ ಮಾಡ್ತಾರೆ. ಅದೇ ರೀತಿಯ ಸಹಾಯವನ್ನ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ವಿದ್ಯಾರ್ಥಿಗಳು ನಡೆಸ್ತಾ ಇದ್ದಂತಹ ಹೋರಾಟಕ್ಕೆ ಸಾಗರೋಪಾದಿಯಲ್ಲಿ ಜನ ಸಹಾಯವನ್ನ ಮಾಡ್ತಾರೆ. ಊಟದ ಪೊಟ್ಟಣಗಳನ್ನ ತಂದು ಕೊಡ್ತಾರೆ, ಚಹಾವನ್ನ ತಂದು ಕೊಡ್ತಾರೆ, ನೀರಿನ ಪಾಕೆಟ್ಗಳನ್ನ ತಂದು ಕೊಡ್ತಾರೆ. ಒಂದ್ ರೀತಿ ಅಲ್ಲಿ ಯಾರಿಗೂ ಆರೋಗ್ಯ ಸಮಸ್ಯೆಗಳು ಬರಬಾರದು ಅಂತೇಳಿ ORS ಪಾಕೆಟ್ ನ ತಂದು ಕೊಡ್ತಾರೆ. ಅಂದ್ರೆ ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಂತಹ ಜನರಿಗೆ ಏನ್ ಅಗತ್ಯ ಇರುವಂತಹ ವಸ್ತುಗಳಿದಾವೆ ಅದನ್ನ ತಂದು ಕೊಡುವಂತಹ ಕೆಲಸವನ್ನ ಸಾಮಾನ್ಯ ಜನ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ದುರಂತ ಕಾಣಿಸ್ಕೊಳ್ಳುವಂಥದ್ದು ಏನು ಅಂತ ಹೇಳಿದ್ರೆ, ಅಲ್ಲಿ ಜನ ತಿಂದು ಬಿಸಾಕಿದ ನಂತರೊಳಗಡೆ ಅಲ್ಲಿ ಬಿದ್ದಿರುವಂತಹ ಪಾಕೆಟ್ ಅನ್ನ ಹಿಡಿದುಕೊಂಡು ಇದು ಯಾವ ರೆಸ್ಟೋರೆಂಟ್ ಇಂದ ಬಂದಿದೆ, ಯಾವ ಹೋಟೆಲ್ ಇಂದ ಈ ಪಾಕೆಟ್ ಬಂದಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿ ಆ ಸುತ್ತಮುತ್ತ ಇರುವಂತಹ ರೆಸ್ಟೋರೆಂಟ್ಗಳನ್ನ, ಹೋಟೆಲ್ಗಳನ್ನ ಬಂದ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಕೇಂದ್ರ ಸರ್ಕಾರ ಪೊಲೀಸರ ಮುಖಾಂತರ ಮಾಡುತ್ತೆ. ಆದ್ರೆ ಇದು ಸಕ್ಸಸ್ ಆಗೋದಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಮತ್ತಷ್ಟು ಸಹಾಯದ ಸಂಖ್ಯೆಗಳು ಹೆಚ್ಚಾಗಿರ್ತಕ್ಕಂಥದ್ದನ್ನ ನಾವು ಅಲ್ಲಿ ಹೋರಾಟದಲ್ಲಿ ಗಮನಿಸಿದ್ದೀವಿ. ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳಿಗೆ ಊಟ ಮತ್ತು ನೀರನ್ನ ಹಂಚ್ತಾ ಇದ್ದಂತಹ ಮೊಹಮ್ಮದ್ ಜುನೈದ್ ಅನ್ನುವಂಥವ್ರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇದು ಭಾರಿ ಆಶ್ಚರ್ಯ ಮತ್ತು ಆಘಾತಕಾರಿ ಅಂತಾನೆ ಹೇಳ್ಬೋದು. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಸಮುದಾಯಕ್ಕೆ, ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರಿಗೆ ಊಟ ಮತ್ತು ನೀರನ್ನ ಕೊಡ್ತಾ ಇದ್ದಂತಹ ಮೊಹಮ್ಮದ್ ಜುನೈದ್ ಅನ್ನುವಂಥವರನ್ನ ಬಂಧನ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಯಾವ ಮಟ್ಟಕ್ಕೆ ಈ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನವನ್ನ ಮಾಡ್ತಾ ಇತ್ತು ಎನ್ನುವಂಥದ್ದನ್ನ ನಾವು ಗಮನಿಸಬಹುದು. ಅವರ ಕಣ್ಣನ್ನ ಮುಚ್ಚಿ ಇಡೀ ರಾತ್ರಿ ದೆಹಲಿಯ ತುಂಬೆಲ್ಲ ಸುತ್ತಾಡಿಸ್ತಾರೆ. ಯಾವುದೋ ಒಂದು ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಅವ್ರನ್ನ ಕರೆದುಕೊಂಡು ಹೋಗಿ, ನಿಮಗೆ ಹಣ ಎಲ್ಲಿಂದ ಬರ್ತಾ ಇದೆ ಊಟವನ್ನ ಕೊಡೋದಕ್ಕೆ, ಯಾರು ಕೊಡ್ತಾ ಇದ್ದಾರೆ, ಈ ಆಹಾರ ಎಲ್ಲಿಂದ ಬರ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾರೆ. ಆದ್ರೆ ಜುನೈದ್ ಇವರಿಗೆ ಹೆದರೋದಿಲ್ಲ ಈ ಕೇಳಿರುವಂತಹ ಪ್ರಶ್ನೆಗಳಿಗೆ. ಸಾರ್ವಜನಿಕರು ಮತ್ತು ಹಿತೈಷಿಗಳು ದೇಣಿಗೆಯನ್ನ ಕೊಡ್ತಾ ಇದ್ದಾರೆ, ಆ ಮುಖಾಂತರ ನಾನು ಹೋರಾಟದಲ್ಲಿರ್ತಕ್ಕಂತಹ ಜನರಿಗೆ ಊಟವನ್ನ, ನೀರಿನ ಪಾಕೆಟ್ಗಳನ್ನ ತಂದು ಕೊಡ್ತಾ ಇದ್ದೀನಿ, ಇದೊಂದು ರೀತಿ ನನಗೆ ಹೋರಾಟದ ಸೇವೆ ಅಂತೇಳಿ ಅವರು ಕೊಡ್ತಾರೆ. ಆದ್ರೆ ಇದಕ್ಕೆ ತೃಪ್ತಾಗದೆ ಇರ್ತಕ್ಕಂತಹ ಪೊಲೀಸರು ಕೊನೆಗೆ ಅವರು ಬಳಸಿರುವಂತಹ ಇನ್ನೊಂದು ಕೆಟ್ಟದಾಗಿರ್ತಕ್ಕಂತಹ ಪ್ರಯೋಗ ಏನು ಅಂತ ಹೇಳಿದ್ರೆ, ಅವರ ಕುಟುಂಬದ ಮೇಲೆ ದಾಳಿಯನ್ನ ಮಾಡ್ತಾರೆ. ಅವರ ಕುಟುಂಬವನ್ನ ಹೋಗಿ ಎನ್ಕ್ವೈರಿ ಮಾಡ್ತಾರೆ, ಹತ್ತಾರು ಪ್ರಶ್ನೆಗಳನ್ನು ಕೇಳ್ತಾರೆ. ನಿಮ್ಮ ಮಗ ಯಾಕೆ ಆ ಹೋರಾಟಕ್ಕೆ ಹೋದ, ಅವನಿಗೆ ಎಲ್ಲಿಂದ ಹಣ ಬರ್ತಾ ಇದೆ, ಏನು ಎತ್ತು ಅಂತೇಳಿ ಹತ್ತಾರು ಪ್ರಶ್ನೆಗಳನ್ನ ಮಾಡ್ತಾರೆ. ಅವರನ್ನು ಕೂಡ ಒಂದ್ ರೀತಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದು ಕೂಡ ಚರ್ಚೆಗಳು ಬಂದಿದ್ದಾವೆ. ಕೊನೆಗೆ ಇವತ್ತು ಜುನೈದ್ ಅವರು ಬೇಲ್ ಮೇಲೆ ಬಿಡುಗಡೆ ಆಗಿರುವಂತದ್ದನ್ನ ನಾವು ಗಮನಿಸಬಹುದು. ಅಂದ್ರೆ ಹೋರಾಟವನ್ನ ಹತ್ತಿಕ್ಕದಕ್ಕೆ ಕೇಂದ್ರ ಸರ್ಕಾರ ಹೇಗೆಲ್ಲ ಮಾಡ್ತಿತ್ತು ಅನ್ನುವಂಥದ್ದನ್ನ ನಾವು ಇಲ್ಲಿ ಪ್ರಮುಖವಾಗಿ ನೋಡಬಹುದು. ಪ್ರತಿಭಟನೆ 3ನೇ ವಾರಕ್ಕೆ ತಲುಪಿರುತ್ತೆ. ವಿದ್ಯಾರ್ಥಿಗಳು ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ. ಇಲ್ಲಿಯವರೆಗೆ ಕೇಂದ್ರ ಸರ್ಕಾರ ನಮ್ಮ ಪ್ರಶ್ನೆಯನ್ನ ಆಲಿಸ್ತಾ ಇಲ್ಲ, ನಮ್ಮ ಬೇಡಿಕೆಯನ್ನ ಆಲಿಸ್ತಾ ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಕೇಳ್ತಾ ಇದೀವಿ, ಕನಿಷ್ಠ ಅವರು ಕೂಡ ಮಾತನಾಡ್ತಾ ಇಲ್ಲ. ಪರೀಕ್ಷೆ ವ್ಯವಸ್ಥೆ ಬದಲಾಗಬೇಕು ಎನ್ನುವಂತಹ ಬೇಡಿಕೆಯನ್ನ ಇಟ್ಕೊಂಡಿದೀವಿ. ಕೇಂದ್ರ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಹಾಗಾಗಿಯೇ ನಾವು ಶಾಂತಯುತವಾಗಿಯೇ ಸಂಸತ್ ಕಡೆಗೆ ಮೆರವಣಿಗೆಯನ್ನ ಹೋಗ್ತೇವೆ ಅಂತೇಳಿ ಜುಲೈ 20ನೇ ತಾರೀಕು ವಿದ್ಯಾರ್ಥಿಗಳು ಮತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರು ತೀರ್ಮಾನವನ್ನ ಮಾಡಿಕೊಂಡು ಘೋಷಣೆಯನ್ನ ಮಾಡ್ತಾರೆ. ಜುಲೈ 20ನೇ ತಾರೀಕು ಅವರು ಸಂಸತ್ ಭವನಕ್ಕೆ ಮೆರವಣಿಗೆಯನ್ನ ಹೊರಡೋದಕ್ಕೆ ಸಿದ್ಧರಾಗ್ತಾರೆ. ಆದ್ರೆ ಪೊಲೀಸರು ಇಡೀ ಸಂಸತ್ ಭವನದ ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನು ಹಾಕ್ತಾರೆ, ಅವರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ, ಸಾಕಷ್ಟು ಪ್ರಮಾಣದಲ್ಲಿ ಹೊಡಿತಾರೆ. ವಿದ್ಯಾರ್ಥಿನಿಯರು ಅನ್ನುವಂಥದ್ದನ್ನು ಗಮನಿಸುತ್ತೆ, ಬೇರೆ ಎಲ್ಲರನ್ನೂ ಕೂಡ ಬೇರೆ ನೋಡ್ಬೇಕಲ್ಲ, ಒಂದು ಮಾನವೀಯ ನೆಲೆಗಟ್ಟೊಳಗಡೆ ನೋಡ್ಬೇಕಾಗಿತ್ತಲ್ಲ. ಹೌದು, ಅಲ್ಲಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿದ್ದಾರೆ, ವಿದ್ಯಾರ್ಥಿಗಳ ಮೇಲೆ ಆ ರೀತಿ ಬಲಪ್ರಯೋಗವಾಗಿರ್ತಕ್ಕಂಥ ಲಾಠಿ ಪ್ರಹಾರವನ್ನ ಮಾಡುವಂಥದ್ದು ಬೇಡ ಎನ್ನುವಂಥದ್ದು ಕನಿಷ್ಠ ಪ್ರಜ್ಞೆ ಪೊಲೀಸರಿಗೆ ಇರಬೇಕಾಗಿತ್ತು. ಬಹಳಷ್ಟು ವಿಡಿಯೋಗಳಿಗೆ ನಮ್ಗೆ ಕಾಣಿಸುವಂಥದ್ದು ಏನು ಅಂತ ಹೇಳಿದ್ರೆ, ಒಂದು ರೀತಿ ಪೊಲೀಸರು ಲಾಠಿಯನ್ನ ಹೆಣ್ಮಕ್ಳಿಗೆ ತಿವಿಯುವಂಥದ್ದು, ಅವರ ಪರ್ಸನಲ್ ಪಾರ್ಟ್ಗಳಿಗೆ ಟಚ್ ಮಾಡುವಂಥದ್ದು, ಈ ರೀತಿ ಎಲ್ಲದನ್ನು ಕೂಡ ಮಾಡಿರುವಂಥದ್ದು ನಾವು ವಿಡಿಯೋದೊಳಗಡೆ ಕಾಣಿಸ್ಕೊಂಡಿದ್ದೀವಿ. ಅಂದ್ರೆ ಇಲ್ಲಿ ಪೊಲೀಸರ ಉದ್ದೇಶ ಯಾವ ರೀತಿ ಹೋರಾಟವನ್ನ ಹತ್ತಿಕ್ಕಬೇಕಾಗಿತ್ತು ಎನ್ನುವಂಥದ್ದು ಕೇಂದ್ರ ಸರ್ಕಾರ ಪೊಲೀಸರ ಮುಖಾಂತರ ಯಾವ ರೀತಿ ಪ್ರಯತ್ನವನ್ನ ಮಾಡ್ತಾ ಇತ್ತು ಎನ್ನುವಂಥದ್ದು ಗೊತ್ತಾಗುತ್ತೆ. ಅವ್ರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡುತ್ತೆ. ವಿದ್ಯಾರ್ಥಿಗಳು ನಾವಿಲ್ಲ, ಈ ಬೇಡಿಕೆಗಳನ್ನ ಇಟ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ, ಹೋಗ್ಬೇಕು ಅಂತ ಹೇಳಿದಾಗ ಈ ರೀತಿಯಾಗಿರ್ತಕ್ಕಂಥ ಬಲ ಪ್ರಯೋಗಗಳನ್ನು ಮಾಡ್ತಾರೆ. ಅಲ್ಲಿ ಆತಂಕಕಾರಿ ವಿಚಾರ ಏನು ಅಂತ ಹೇಳಿದ್ರೆ, ಟಿಯರ್ ಗ್ಯಾಸ್ ಅಂತ ಹೇಳಿ ಬಳಸ್ತಾರೆ. ಆ ಟಿಯರ್ ಗ್ಯಾಸ್ ಆಗಲೇ ಅವಧಿ ಮುಗಿದು ಹೋಗಿರ್ತಕ್ಕಂತಹ ಟಿಯರ್ ಗ್ಯಾಸ್ಗಳನ್ನ ಬಳಸ್ಕೊಂಡು ವಿದ್ಯಾರ್ಥಿಗಳ ಮೇಲೆ ಅದನ್ನ ಬಿಸಾಕ್ತಾರೆ. ಬಹಳಷ್ಟು ಜನರಿಗೆ ಅಲ್ಲಿ ಕಣ್ಣಿನ ಸಮಸ್ಯೆಗಳು, ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಕೂಡ ಬಂದಿರುವಂತದ್ದನ್ನ ನಾವು ಆ ಹೋರಾಟದಲ್ಲಿ ಗಮನಿಸಿದ್ದೀವಿ. ಈ ಹೋರಾಟವನ್ನ ಹತ್ತಿಕ್ಕೋದಕ್ಕಾಗಿ ಕೇಂದ್ರ ಸರ್ಕಾರ ಮತ್ತೊಂದು ಪ್ರಯೋಗವನ್ನ ಮಾಡುತ್ತೆ. ಆ ಪ್ರಯೋಗ ಏನು ಅಂತ ಹೇಳಿದ್ರೆ, ಪೆಲೆಟ್ ಗನ್ ಅನ್ನ ಬಳಸಿರುವಂತದ್ದು. ಪೆಲೆಟ್ ಗನ್ ಅನ್ನ ಬಳಸಿರೋ ಕಾರಣದಿಂದಾಗಿ ಬಹಳಷ್ಟು ಜನ ಗಾಯಗೊಂಡು ಆಸ್ಪತ್ರೆಗೆ ಸೇರ್ತಾರೆ. ಆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರ್ತಕ್ಕಂತಹ ವ್ಯಕ್ತಿಗಳನ್ನ ಚೆಕಪ್ ಮಾಡಿದಂತಹ ವೈದ್ಯರು ಕೂಡ ಹೇಳ್ತಾರೆ, ಇದು ಪೆಲೆಟ್ ಗನ್ನಿನ ಗಾಯಗಳು,
ಪೆಲೆಟ್ ಗನ್ ನಿಂದ ಈ ರೀತಿ ಆಗಿದ್ದಾವೆ ಎನ್ನುವಂತಹ ವರದಿಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಆ ಪ್ರತಿಭಟನೆಕಾರರನ್ನ ಏನ್ ಮಾಡಬೇಕು ಅಂತ ಅನ್ಕೊಂಡಿತ್ತು ಎನ್ನುವಂಥದ್ದು ಸುಮ್ಮನೆ ಇದನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಅವ್ರ ಮೇಲೆ ಒಂದು ಹೋರಾಟ ಹತ್ತಿಕ್ಕೋದಕ್ಕೆ ಅವ್ರ ಆರಂಭದೊಳಗಡೆ ಮೆಟ್ರೋಗಳನ್ನ ಬಂದ್ ಮಾಡ್ತಾರೆ, ಬ್ಯಾರಿಕೇಡ್ಗಳನ್ನ ಹಾಕ್ತಾರೆ, ಯಾರು ಹೋಗ್ಬಾರ್ದು ಮಾಡಬಾರ್ದು ಅಂತೇಳಿ. ಊಟ ಕೊಡ್ತಾ ಇದ್ದಂಥದ್ದನ್ನ ಕಡಿತ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ, ಇಂಟರ್ನೆಟ್ ಅನ್ನ ಕಡಿತ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಅವ್ರ ಪ್ರಶ್ನೆಯನ್ನ ಸಂಸತ್ ಭವನದೊಳಗಡೆ ಹೋಗ್ಲಿ, ಆ ಪ್ರಶ್ನೆ ಇನ್ನೊಂದಿಷ್ಟು ಕಾವು ಚರ್ಚೆ ಆಗ್ಲಿ, ಒಟ್ಟಾರೆ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗ್ಬೇಕು ಅಂತ ಹೊರಟಾಗ ಅವರ ಮೇಲೆ ಪೆಲೆಟ್ ಗನ್ ಅನ್ನ ಬಳಸುವಂಥದ್ದು, ಲಾಠಿ ಚಾರ್ಜ್ ಅನ್ನ ಮಾಡುವಂಥದ್ದು, ಅವಧಿ ಮುಗಿದಿರ್ತಕ್ಕಂತಹ ಟಿಯರ್ ಗ್ಯಾಸ್ ಅನ್ನ ಬಳಸುವಂಥದ್ದು, ಈ ರೀತಿಯ ಕೆಟ್ಟದಾಗಿರ್ತಕ್ಕಂಥ ಕ್ರೌರ್ಯವನ್ನ ಪೊಲೀಸರ ಮುಖಾಂತರ ಕೇಂದ್ರ ಸರ್ಕಾರ ಮಾಡುತ್ತೆ ಅಂತ ಹೇಳಿದ್ರೆ ಈ ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಅವ್ರು ಯಾಕೆ ಮುಂದಾಗಿದ್ರು ಎನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡಬೇಕಾಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ವಿದ್ಯಾರ್ಥಿಗಳು ಹೆದರೋದಿಲ್ಲ. ಪ್ರತಿಭಟನೆಯ ಕಾವು ಇನ್ನಷ್ಟು ಹೆಚ್ಚಾಗುತ್ತೆ. ಒಬ್ಬ ವಿದ್ಯಾರ್ಥಿನಿ ಮಾತನಾಡಿದಂತಹ ವಿಡಿಯೋ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದೊಳಗಡೆ ವ್ಯಾಪಕವಾಗಿ ಅದನ್ನ ಹಂಚಿಕೊಂಡಿದ್ದಾರೆ. ಆ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿದ್ರೆ, ಅಂಕಲ್ ಇವತ್ತು ನನ್ನನ್ನು ಹೊಡಿತೀರಾ? ನಾನು ಇವತ್ತು ಪ್ರೋಟೀನ್ ಅನ್ನ ಕುಡಿದು ಬಂದಿದ್ದೇನೆ, ನೀವು ಹೊಡಿಯೋಕ್ ರೆಡಿ ಅಂತ ಹೇಳಿದ್ರೆ ಹೊಡಿಸ್ಕೊಳ್ಳೋದಕ್ಕೆ ನಾನು ರೆಡಿ ಇದ್ದೀನಿ, ಹೊಡಿತೀರಾ? ನನ್ನನ್ನು ಹೊಡಿತೀರಾ ಅಂತ ಹೇಳಿ ಅವಳು ಪ್ರಶ್ನೆಯನ್ನ ಮಾಡ್ತಾಳೆ. ಅಂದ್ರೆ ವಿದ್ಯಾರ್ಥಿಗಳ ಮನಸ್ಥಿತಿ ಹೇಗಿದೆ ಇದು ನೋಡೋದಕ್ಕೊಂಥರ ತಮಾಷೆ ಅಂತ ಕಾಣ್ಬೋದು ನಮಗೆ. ಆದ್ರೆ ಅವರೊಳಗಡೆ ಇರ್ತಕ್ಕಂತಹ ಆಳವಾಗಿರ್ತಕ್ಕಂತಹ ರಾಜಕೀಯ ವ್ಯಂಗ್ಯ ಹೇಗಿದೆ, ಮತ್ತೆ ಪೊಲೀಸ್ ಲಾಠಿಯ ಭಯವನ್ನ ನಾವು ಯಾವ ರೀತಿ ಎದುರಿಸೋದಕ್ಕೆ ಮಾನಸಿಕವಾಗಿ ಸಿದ್ಧರಾಗಿದ್ದೀವಿ ಎನ್ನುವಂತಹ ಅರ್ಥವನ್ನ ಇದು ಕೊಡುತ್ತೆ. ಆ ವಿದ್ಯಾರ್ಥಿನಿಯ ಮಾತುಗಳನ್ನ ಕೇಳ್ಕೊಂಡು ಬರೋಣ ಬನ್ನಿ. सर मारने वाले हो क्या? सर बता दो मारने वाले हो तो प्रोटीन शेक पी के नहीं आई हूँ मैं। सर बता दो मारने वाले हो? नहीं सर पहले बता देना, प्रोटीन शेक नहीं पिया, भाग नहीं पाऊंगी मैं। सर मत मार। ಇದು ವಿದ್ಯಾರ್ಥಿನಿಯ ಮಾತಾದ್ರೆ ಏನ್ ಪೊಲೀಸರು ಲಾಠಿಯನ್ನ ಬೀಸಿದ್ರೋ ಆ ಲಾಠಿಯನ್ನೇ ಹಾಡಾಗಿಸಿ ಅದನ್ನೇ ಪ್ರತಿರೋಧದ ಸಂಕೇತವಾಗಿ ಅಲ್ಲಿರುವಂತಹ ವಿದ್ಯಾರ್ಥಿಗಳು ಬಳಸಿರುವಂತದ್ದನ್ನು ಕೂಡ ನಾವು ಗಮನಿಸಬಹುದು. ಆ ಹಾಡು ಕೂಡ ಸಾಕಷ್ಟು ಸದ್ದನ್ನ ಮಾಡಿತು. ಆ ಹಾಡನ್ನ ಒಂದ್ಸಾರಿ ನೋಡ್ಕೊಂಡು ಬರೋಣ ಬನ್ನಿ. पुलिस वाले बाबू मुझे डंडा लगा दो, दिल से जो आवाज उठी उसको कैसे दबा दो। पुलिस वाले बाबू मुझे डंडा लगा दो, बीट को और बढ़ा दो, डीजे वॉल्यूम चढ़ा दो। come on guys ಈ ಹಾಡಲ್ಲಿ ವ್ಯಂಗ್ಯ ಅಷ್ಟೇ ಕಾಣಿಸ್ತಾ ಇಲ್ಲ, ಒಂದು ಸ್ಪಷ್ಟವಾಗಿರ್ತಕ್ಕಂತಹ ಗಂಭೀರವಾದ ರಾಜಕೀಯ ಸಂದೇಶ ಕೂಡ ಇದರೊಳಗಡೆ ಇದೆ. ಅದೇನು ಅಂತ ಹೇಳಿದ್ರೆ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡುವ ಬದಲು ಲಾಠಿಯನ್ನ ನೀಡುತ್ತೀರಾ, ಹಾಗಾದ್ರೆ ಆ ಲಾಠಿಯನ್ನೇ ನಾವು ವ್ಯಂಗ್ಯವನ್ನಾಗಿ ಮಾಡ್ತೇವೆ ಎನ್ನುವಂತಹ ಮನೋಭಾವವನ್ನ ಮತ್ತು ಅಧಿಕಾರಿಗಳ ಬಲವನ್ನ ಎದುರಿಸೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಎನ್ನುವಂತಹ ಘೋಷಣೆಯನ್ನ ಇದು ತೋರಿಸ್ಕೊಡುತ್ತೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬಹುದು. ಈ ಹಾಡು ಇಡೀ ಸರ್ಕಾರ ಮತ್ತು ಆಡಳಿತದ ನೈತಿಕತೆಯನ್ನೇ ಪ್ರಶ್ನೆ ಮಾಡುವಂತಹ ಹಾಡು ಇದಾಗಿದೆ. ಹೋರಾಟವನ್ನ ಹತ್ತಿಕ್ಕೋದಕ್ಕೆ ಇಷ್ಟೆಲ್ಲ ಪ್ರಯತ್ನವನ್ನ ಮಾಡಿದಾಗ್ಲೂ ಕೂಡ ಹೋರಾಟ ಹತ್ತಿಕ್ಲಿಲ್ಲ. ಅದೊಂದು ರೀತಿ ಪುಟದೆದ್ದೇಳ್ತು. ಹೋರಾಟ ಸಾಕಷ್ಟು ಜನಪ್ರಿಯ ಆಯಿತು. ವಿದ್ಯಾರ್ಥಿ ಸಮುದಾಯಕ್ಕೆ, ಕಾಕ್ರೋಚ್ ಜನತಾ ಪಾರ್ಟಿಗೆ ದೊಡ್ಡ ಪ್ರಮಾಣದ ಬೆಂಬಲ ವ್ಯಕ್ತ ಆಯಿತು. ಅದನ್ನ ಬೆಂಬಲಿಸಿ ಇಡೀ ದೇಶಾದ್ಯಂತ ಹೋರಾಟಗಳು ನಡೆದವು. ಕರ್ನಾಟಕದಲ್ಲೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ವಾರಗಟ್ಟಲೆ ಪ್ರತಿಭಟನೆ ನಡೆದಿರುವಂತದ್ದನ್ನ ನಾವು ಗಮನಿಸಿದ್ದೀವಿ. ಅಂದ್ರೆ ಹತ್ತಿಕ್ಕೋದಕ್ಕೆ ಅವ್ರೇನ್ ಪ್ರಯತ್ನ ಮಾಡಿದ್ರು ಅದನ್ನ ಮೀರಿ ವಿದ್ಯಾರ್ಥಿ ಸಮುದಾಯ ನಡೀತು. ವಿದ್ಯಾರ್ಥಿಗಳ ಧ್ವನಿಯನ್ನ ಯಾವುದೇ ಕಾರಣಕ್ಕೂ ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನ ಈ ಚಳುವಳಿ ತೋರಿಸ್ಕೊಟ್ಟಿದೆ. ಈಗ ಹೋರಾಟ ಮುಗಿದಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯನ್ನ ಬಲಪಡಿಸೋದಕ್ಕೆ ಹೋರಾಟವನ್ನ ಮುಂದುವರಿಸ್ತೇವೆ ಅಂತೇಳಿ ವಿದ್ಯಾರ್ಥಿಗಳು ಈಗಾಗಲೇ ಹೇಳಿಕೆಯನ್ನ ನೀಡಿದ್ದಾರೆ. ಆರಂಭದಿಂದಲೇ ಈ ಹೋರಾಟವನ್ನ ತಡೆಯೋದ್ರ ಬದಲಾಗಿ, ಈ ಹೋರಾಟವನ್ನ ಹತ್ತಿಕ್ಕೋದ್ರ ಬದಲಾಗಿ ಕನಿಷ್ಠ ಏನಾದರೂ ಸರ್ಕಾರ ವಿದ್ಯಾರ್ಥಿ ಸಮುದಾಯದ ಮಾತನ್ನ ಕೇಳಿಸ್ಕೊಂಡಿದ್ರೆ, ಅವರ ಬೇಡಿಕೆಗಳನ್ನ ಈಡೇರಿಸಿದ್ರೆ ಬಹುಶಃ ಇಂತಹ ಸ್ಥಿತಿ ಬರ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಆದ್ರೆ ಈ ಚಳುವಳಿ ಜಂತರ್ ಮಂತರ್ನಲ್ಲಿ ನಡೆದಂತಹ ಚಳುವಳಿ ಮತ್ತೆ ಪರೀಕ್ಷಾ ವ್ಯವಸ್ಥೆಯನ್ನ ಬಲಪಡಿಸಬೇಕು ಅಂತೇಳಿ ಇಡೀ ದೇಶವ್ಯಾಪಿ ನಡೆದಂತಹ ಚಳುವಳಿ ಈ ದೇಶದ ವಿದ್ಯಾರ್ಥಿ ಮತ್ತೆ ಯುವಜನರಲ್ಲಂತರೂ ಒಂದು ಆಶಾಭಾವನೆಯನ್ನ ತಂದಿದೆ ಅಂತೇಳಿ ವಿಶ್ಲೇಷಣೆಯನ್ನ ಮಾಡಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಪೊಲೀಸರ ಮುಖಾಂತರ ಕೊಟ್ಟಂತಹ ಲಾಠಿಯ ಲೆಕ್ಕವನ್ನ ವಿದ್ಯಾರ್ಥಿ ಸಮುದಾಯ, ಯುವಜನ, ಈ ದೇಶದ ಜನ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಪ್ರತಿಕಾರವಾಗಿ ಜನ ಏನನ್ನಾದರೂ ನಿಮಗೆ
ಕೊಟ್ಟೇ ಕೊಡ್ತಾರೆ ಎನ್ನುವಂತಹ ವಿಶ್ವಾಸವನ್ನ ವಿದ್ಯಾರ್ಥಿ ಸಮುದಾಯ ಮತ್ತು ಯುವಜನತೆ ಮತ್ತು ಈ ದೇಶದ ಜನಪರ ಚಳವಳಿಗಳು ಇಟ್ಕೊಂಡಿರುವಂತದ್ದನ್ನ ಗಮನಿಸ್ತಾ ಇದ್ದೀವಿ. ಇದನ್ನ ಸರ್ಕಾರ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಇದು ಒಂದು ರೀತಿ ಹೋರಾಟದ ದೊಡ್ಡ ಸಾಕ್ಷಿಯಾಗಿ ಕಣ್ಮುಂದೆ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನ ಸರ್ಕಾರಗಳು ಮರಿಬಾರ್ದು. ಅಕಸ್ಮಾತ್ ಸರ್ಕಾರಗಳೇನಾದ್ರೂ ಮರಿತು ಅಂತ ಹೇಳಿದ್ರೆ ನಿಜವಾಗ್ಲೂ ಈ ದೇಶದ ಜನ ಲಾಟಿಗೆ ಲೆಕ್ಕವನ್ನ ಕೊಟ್ಟೇ ಕೊಡ್ತಾರೆ ಎನ್ನುವಂಥದ್ದನ್ನ ಏನು ವಿದ್ಯಾರ್ಥಿ ಸಮುದಾಯ ಯುವಜನತೆ ವಿಶ್ವಾಸದಲ್ಲಿದೆ ಅನ್ನುವಂಥ ವಿಶ್ಲೇಷಣೆ ಬರ್ತಾ ಇದೆ. ಅದನ್ನ ಆಳುವಂಥವ್ರು ಗಮನಿಸಬೇಕು. ಇಲ್ಲದೆ ಇದ್ದರೆ ದೊಡ್ಡದಾಗಿರ್ತಕ್ಕಂಥ ಪೆಟ್ಟನ್ನು ಅವರು ತಿಂತಾರೆ ಅಂತ ಹೇಳ್ತಾ ಈ ಸ್ಟೋರಿಯನ್ನ ಮುಗಿಸ್ತಾ ಇದ್ದೀನಿ. ನಾಳಿನ ಸ್ಟೋರಿ ಒಳಗಡೆ ಗೋಧಿ ಮೀಡಿಯಾ ಗೋ ಬ್ಯಾಕ್ ಅಂತ ವಿದ್ಯಾರ್ಥಿಗಳು ಯಾಕೆ ಕೂಗಿದ್ರು, ಮಾಧ್ಯಮದ ಮೇಲೆ ಅವರಿಗೆ ಯಾಕೆ ಅಷ್ಟೊಂದು ಸಿಟ್ಟಿತ್ತು, ಮಾಧ್ಯಮದ ಮೇಲೆ ಇರತಕ್ಕಂತಹ ಆರೋಪಗಳೇನು, ಈ ವಿಚಾರದ ಬಗ್ಗೆ ಮಾತಾಡೋಣ.